ಆತ್ಮೀಯ ಎಲ್ಲ ಶರಣ ಬಂಧುಗಳಿಗೆ ಶರಣಾರ್ಥಿಗಳನ್ನು ತಿಳಿಸುತ್ತಾ, ಆತ್ಮೀಯ ಎಲ್ಲ ಬಂಧುಗಳಿಗೆ ಶ್ರಾವಣ ಮಾಸದ 5ನೇ ಸಂಚಿಕೆಗೆ ಎಲ್ಲರನ್ನ ಸ್ವಾಗತಿಸುತ್ತಾ, ಬಂಧುಗಳೇ, ಇವತ್ತು ಮಹಾನ್ ವಚನಕಾರರಾಗಿರ್ತಕ್ಕಂಥ ಅಂಬಿಗರ ಚೌಡಯ್ಯರವರ ಒಂದು ವಚನವನ್ನು ವಿಶ್ಲೇಷಣೆ ಮಾಡೋಣ. ಬಂಧುಗಳೇ, ಆತ್ಮೀಯ ಬಂಧುಗಳೇ, ಕಲ್ಯಾಣದಲ್ಲಿ ವಚನಗಳ ಕ್ರಾಂತಿಯನ್ನೇ ಮಾಡಿದ ಬಸವಾದಿ ಶರಣರಲ್ಲಿ ಅಂಬಿಗರ ಚೌಡಯ್ಯರು ಕೂಡ ಒಬ್ಬರಾಗಿದ್ದಾರೆ. ಬಂಧುಗಳೇ, ಅಂಬಿಗರ ಚೌಡಯ್ಯ ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ತಾಲೂಕು ಚೌಡದಾನಪುರದ ಶಿವಪುರದವರು. ಇವರ ತಂದೆ ವಿರೂಪಾಕ್ಷ, ತಾಯಿ ಪಂಪಾದೇವಿಯವರ ಮಗನಾಗಿ 1160 ಕಾಲಾವಧಿಯಲ್ಲಿ ಇರುವಂತಹ ಮಹಾನ್ ಶ್ರೇಷ್ಠ ವಚನಕಾರರಲ್ಲಿ ಒಬ್ಬರಾಗಿದ್ದಾರೆ. ಇವರ ಸುಮಾರು ಕನ್ನಡ ಸಾಹಿತ್ಯ ಚರಿತ್ರೆಗೆ 273 ವಚನಗಳು ದೊರೆತಿವೆ ಎನ್ನುವಂಥದ್ದನ್ನು ಕಾಣುತ್ತಾ ಇದ್ದೀವಿ. ಇವರು ಮೂಲತಃ ಅಂಬಿಗರ ಚೌಡಯ್ಯರವರು ವೃತ್ತಿಯಲ್ಲಿ ದೋಣಿ ನಡೆಸುವ ಅಂಬಿಗನಾಗಿದ್ದು, ಬಸವಣ್ಣನವರ ಪ್ರಭಾವದಿಂದ ಬಸವಣ್ಣನವರ ಸಮಾಜದ ಕಲ್ಪನೆಯನ್ನು ಸಾಕಾರಗೊಳಿಸಲು ಅವರೊಂದಿಗೆ ನಿಂತ ಮಹಾನ್ ವಚನಕಾರ ಶ್ರೀ ಅಂಬಿಗರ ಚೌಡಯ್ಯರವರಾಗಿದ್ದಾರೆ. ಬಂಧುಗಳೇ, ಅಂಬಿಗರ ಚೌಡಯ್ಯರವರ ವಚನಗಳಲ್ಲಿ ಸಮಾಜದ ಢೊಂಕುಗಳನ್ನು, ಸಮಾಜದ ಓರೆಕೋರೆಗಳನ್ನು ತಿದ್ದುವ ವಚನಗಳಲ್ಲಿರ್ತಕ್ಕಂಥ ಸಾರಗಳನ್ನು ನೋಡಿದಾಗ ಅವರಿಗಿದ್ದ ಸಮಾಜದ ಬಗ್ಗಿದ್ದ ಕಾಳಜಿಯನ್ನು ನಮಗೆಲ್ಲ ಗೊತ್ತಾಗುತ್ತದೆ. ಬಂಧುಗಳೇ, ಅವರ ವಚನಗಳಲ್ಲಿ ಒಂದು ವಚನ ಹೀಗಿದೆ. ಬಂಧುಗಳೇ, ಉಂಡರೆ ಭೂತನೆಂಬುವರು, ಉಣ್ಣದಿದ್ದರೆ ಚಾತಕನೆಂಬುವರು, ಭೋಗಿಸಿದರೆ ಕಾಮಿ ಎಂಬುವರು, ಭೋಗಿಸದಿದ್ದರೆ ಮುನ್ನ ಮಾಡಿದ ಕರ್ಮಿ ಎಂಬುವರು, ಊರೊಳಗಿದ್ದರೆ ಸಂಸಾರಿ ಎಂಬುವರು, ಅಡವಿಯೊಳಗಿದ್ದರೆ ಮೃಗಜಾತಿ ಎಂಬುವರು, ನಿದ್ರೆಗೈದರೆ ಜಡದೈಹಿ ಎಂಬುವರು, ಎದ್ದಿದ್ದರೆ ಚಕೋರನೆಂಬುವರು, ಇಂತಿ ಜನಮೆಚ್ಚಿ ನಡೆದವರ ಎಡಪಾದ ಕಿರುಗುಣಿಯಲ್ಲಿ ಮನೆ ಮಾಡು ಎಂದಾತ ನಮ್ಮ ಅಂಬಿಗರ ಚೌಡಯ್ಯ ಎನ್ನುವ ಈ ಒಂದು ವಚನದ ಸಾರದಲ್ಲಿ ನಮ್ಮ ಸಮಾಜದಲ್ಲಿರುವಂತಹ ಜನರು ಹೇಗಿದ್ದರೂ, ನಾವು ಹೇಗಿದ್ದರೂ ಜನರು ಬಾಯಿಯಲ್ಲಿ ಆಹಾರವಾಗಬೇಕಾಗುತ್ತದೆ, ಹಾಡಿಕೊಳ್ಳಲು ಆರಂಭಿಸುತ್ತಾರೆ. ಉಂಡರೆ ಭೂತನೆಂಬುವರು, ಜನ ಉಣ್ಣದೇ ಹೋದರೆ ಚಾತಕ ಪಕ್ಷಿ ಎಂದು ಕರೆಯುವರು, ಭೋಗಿಸಿದರೆ ಕಾಮುಕನೆಂದು, ಭೋಗಿಸದೆ ಹೋದರೆ ಪೂರ್ವಜನ್ಮದ ಕರ್ಮಿ ಎಂದು, ಊರೊಳಗಿದ್ದರೆ ಸಂಸಾರಿ ಎಂದು, ಅಡವಿಯೊಳಗಿದ್ದರೆ ಮೃಗವೆಂದು, ನಿದ್ರೆ ಮಾಡಿದರೆ ಜಡದೇಹಿ ಎಂದು, ಮಾಡದಿದ್ದರೆ ಚಕೋರರೆಂದು ಹೇಳುತ್ತಾರೆ. ಈ ರೀತಿಯಾಗಿ ಜನತೆ ಒಂದಿಲ್ಲ ಒಂದು ಕೆಲಸವನ್ನು ಮಾಡಿದರೂ ಕೂಡ ನಿಂದಿಸುವವರು, ತೆಗಳುವವರು ಇದ್ದೇ ಇರುತ್ತಾರೆ. ಅದಕ್ಕೆ ಆತ್ಮೀಯ ಬಂಧುಗಳೇ, ನಮ್ಮ ಅಂತಃಕರಣಕ್ಕೆ, ನಮ್ಮ ಆತ್ಮಕ್ಕೆ ತೃಪ್ತಿ ಎನಿಸುವ ಕಾಯಕದಲ್ಲಿ, ಪವಿತ್ರವಾದ ಕಾಯಕದಲ್ಲಿ ತೊಡಗಿ ಬಂದಿದ್ದರಲ್ಲಿ ಸಮಾಜದ ಏಳಿಗೆಗಾಗಿ ವಿನಿಯೋಗಿಸುತ್ತಾ, ಸಮಾಜದ ಸ್ತುತಿ ನಿಂದನೆಗಳಿಗೆ ಕಿವಿಯಾಗದೆ ನಮ್ಮ ಬದುಕನ್ನು ನಡೆಸಬೇಕಾಗಿದೆ. ಬಂಧುಗಳೇ, ಇವತ್ತಿನ ದಿನದಲ್ಲಿ ಅತಿ ಹೆಚ್ಚು ನಾವು ಈ ವಚನದ ಸಾಲುಗಳನ್ನು ನೋಡಿದಾಗ
11ನೇ ಶತಮಾನದಲ್ಲಿ ಹೇಳಿದ ಶರಣರ ವಚನಗಳು ಇಂದಿಗೂ ಕೂಡ 2025ನೇ ಸಾಲಿನಲ್ಲಿ ನಾವು ಇದ್ದರೂ ಕೂಡ ಆ ವಚನಗಳು ಎಂಥ ಒಂದು ಪ್ರಭಾವವನ್ನು, ಎಂಥ ಪರಿಣಾಮಕಾರಿಯನ್ನು ಇಂದಿಗೂ ಕೂಡ ನಮ್ಮ ಜೀವನಕ್ಕೆ ಅನ್ವಯಿಸ್ತವೆ ಅಂತೇಳಿದರೆ ಎಂಥ ದೂರದೃಷ್ಟಿ ನಮ್ಮ ವಚನಕಾರರಿಗೆ ಇದ್ದಿತು ಎನ್ನುವುದನ್ನು, ಅದಕ್ಕೆ ನಾವು ವಚನಗಳನ್ನು ಮಾನವ ಜನಾಂಗದ ಬೆಳಕುಗಳು, ಸರಿದಾರಿಯಲ್ಲಿ ನಡೆಸುವ ಬೆಳಕುಗಳು ಅಂತೇಳಿ ಕರಿತೀವಿ ಎನ್ನುವಂಥದ್ದನ್ನು ಕಾಣ್ತಾ ಇದ್ದೀವಿ ಬಂಧುಗಳೇ. ಅದಕ್ಕಾಗಿ ಈ ವಚನ ಪರಂಪರೆಯಲ್ಲಿ ಮಹಾನ್ ಶ್ರೇಷ್ಠ ವಚನಕಾರರ ಸಾಲಿನಲ್ಲಿ ನಿಲ್ಲುವಂತಹ ಅಂಬಿಗರ ಚೌಡಯ್ಯ ನಮ್ಮ ಎದೆಮಾನಸದಲ್ಲಿ ಅವರ ಒಂದು ವಚನಗಳು ಎಂದಿಗೂ ನೆಲೆ ನಿಲ್ಲುತ್ತವೆ ಬಂಧುಗಳೇ. ಅದಕ್ಕಾಗಿ ಇಂತಹ ಶರಣರ ವಚನಗಳ ನಮ್ಮ ಸಾರಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾ ನಮ್ಮ ಜೀವನವನ್ನು ಪವಿತ್ರಗೊಳಿಸಿಕೊಳ್ಳುವ ನಿಟ್ಟಿನಲ್ಲಿ ನಾವು ಹೆಜ್ಜೆಯನ್ನು ಇಡೋಣ ಎನ್ನುವಂತಹ ಮಾತುಗಳನ್ನು ಹೇಳುತ್ತಾ ಧನ್ಯವಾದಗಳು ಬಂಧುಗಳೇ.